ತುಂಬ ಖುಷಿ ಆಯಿತು. ನಾನು ಅನ್ಕೊಂಡಿರಲಿಲ್ಲ ಈ ಥರ ಓಪನಿಂಗ್ ಸಿಗುತ್ತೆ ಅಂತ. ಆಯುಧ ಚಿತ್ರಕ್ಕೆ ಜನ ಬಂದು ಆಶೀರ್ವಾದ ಮಾಡಿದ್ದಾರೆ. ಹೌಸ್ಫುಲ್ ಮಾರ್ನಿಂಗ್ ಶೋ ಆಗಿದೆ. ಎಲ್ಲೂ ಸಿನಿಮಾ ಬೋರ್ ಆಗಿಲ್ಲ ಅಂತ ಸಿನಿ ರಸಿಕರು ಹೇಳಿದ್ದಾರೆ. ನಾನೇನು ಕಷ್ಟಪಟ್ಟಿದ್ದೆ, ಏನು ಸ್ಟೋರಿ ರೈಟಿಂಗ್ ಮಾಡಿದ್ದಕ್ಕೆ ಸಾರ್ಥಕತೆ ಐತೆ. ಯಾಕಂದರೆ ಜನ ಎಲ್ಲೂ ಅಲ್ಲಾಡ್ತಿರ್ಲಿಲ್ಲ, ತುಂಬ ಸೀರಿಯಸ್ ಆಗಿ ನೋಡ್ತಾ ಇದ್ರು. ಎಲ್ಲರೂ ಕತೆ ಇಷ್ಟ ಆಗಿದೆ, ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಎಲ್ಲ ಹೊಗಳ್ತಾ ಇದ್ದಾರೆ. ಎಲ್ಲರೂ ಬಂದು ಮುಂದೆ ಮತ್ತೆ ನೆಕ್ಸ್ಟ್ ಶೋಗೆಲ್ಲ ಬಂದು ಜನ ನೋಡಿ ನಿಮಗೆಲ್ಲೂ ಕೊಡೋ ₹100 ಎಲ್ಲೂ ಮೋಸ ಆಗೋದಿಲ್ಲ. ಕರ್ನಾಟಕದಂತ ಕೇಳೋಕೆ ಇಷ್ಟೇ, ನಮ್ಮಂಥವ್ರನ್ನ ಉಳಿಸಿ ಆಯುಧ ಒಂದು ಒಳ್ಳೆ ಚಿತ್ರ ಆಗಿದೆ. ನೀವು ನಮ್ಮನ್ನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀವಿ. ಆಕ್ಚುಲಿ ಡಯಟು ಮತ್ತೆ ಟ್ರೈನಿಂಗ್ ಎಲ್ಲ ಇರುತ್ತಲ್ಲ ಸರ್, ಅದೆಲ್ಲ ಹೀರೋ ಆದಮೇಲೆ ಮಾಡಲೇಬೇಕು. ಸೊ ಕಷ್ಟಪಟ್ಟು ಮಾಡಿದ್ವಿ ಅಂತ ಹೇಳೋದಕ್ಕಿಂತ ಇಷ್ಟಪಟ್ಟು ಶ್ರಮಪಟ್ಟು ಮಾಡಿದ್ವಿ. ಇದು ನಂದೇ ನಿರ್ಮಾಣದ ಚಿತ್ರ, ದೇವರಾಜ್ ಪಿಕ್ಚರ್ ಸ್ಟುಡಿಯೋದಲ್ಲಿ ನಿರ್ಮಾಣ ಆಗಿದೆ. ನಂದೇ ನಿರ್ದೇಶನ ಮತ್ತು ನಾನೇ ನಾಯಕ ನಟ. ಸೊ ಎಲ್ಲರೂ ಆಶೀರ್ವಾದ ಮಾಡೋದು ತುಂಬ ಖುಷಿ ಆಗ್ತಿದೆ ಸರ್. ಆಯುಧ ಹೆಸರಿಗೆ ತಕ್ಕಂಗೆ ಇದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಖಂಡಿತ. ಆಕ್ಷನ್ ಮೂವಿ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾದಂಥ ಸಿನಿಮಾ. ದಯವಿಟ್ಟು ಎಲ್ಲ ಮೂವಿ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೂ ಸಾಕಷ್ಟಿದೆ, ಸರ್ಪ್ರೈಸ್ ಆಗೇ ಇರಲಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವರೇ ಡೈರೆಕ್ಟರ್, ಅವರೇ ಪ್ರೊಡ್ಯೂಸರ್, ಅವರೇ ಹೀರೋ ಆಗಿರೋದ್ರಿಂದ ಒಂದು ಹೊಸ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಾನು ಕೂಡ. ಅಂಡ್ ಥ್ಯಾಂಕ್ ಯು ಸರ್, ನನಗೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಅಂಡ್ ಎಲ್ಲರೂ ಸಪೋರ್ಟ್ ಮಾಡಿ. ಆಯುಧ ಜೈ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿ ರಿಲೀಸ್ ಮಾಡಿದ್ವಿ, ಅಲ್ಲಿಂದ ಕೆಲವು ಕಡೆ ಎಲ್ಲ ಮೆಸೇಜ್ಗಳು ಬರ್ತಾಯಿದೆ, ಕಾಲ್ಗಳು ಬರ್ತಾ ಇದೆ. ನಮ್ಗಿಲ್ಲೂ ಮೊದಲನೇ ಶೋ ನೋಡಿದಾಗ ಹೌಸ್ಫುಲ್, ನಿಜವಾಗ್ಲೂ ಭಾಳ ಖುಷಿ ಆಯ್ತು ನಿಜವಾಗ್ಲೂ. ಆಕ್ಷನ್ಸ್ ಸೀನ್ಗಳಲ್ಲಾಗಿರ್ಬೋದು, ಮತ್ತು ರೊಮ್ಯಾಂಟಿಕ್ ಸೀನ್ಗಳಲ್ಲಾಗಿರ್ಬೋದು, ಮತ್ತು ಸಾಂಗ್ಗಳಾಗಿರ್ಬೋದು, ಪ್ರೇಮಲೋಕದ ಪಾರಿಜಾತ್ಯವೇ ಸಾಂಗ್ಗಳಿಗೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರೋದು ಭಾಳ ಖುಷಿ ಆಯ್ತು ನಿಜವಾಗ್ಲೂ. ನಮ್ಮ ದೇವರಾಜ್ ಸರ್ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ, ನಮ್ಮ ಹೀರೋಯಿನ್ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ತೆರೆ ಮೇಲೆ. ನೀವೆಲ್ಲರೂ ನಮ್ಮ ಆಯುಧ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಖುಷಿ ಆಗ್ತಿದೆ ತುಂಬ ನಿಜವಾಗ್ಲೂ. ಎಲ್ರಿಗೂ ಒಳ್ಳೆದಾಗಲಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನಗೆ ಮೊದಲನೇ ಟೈಮು ಈ ರೇಂಜಿಗೆ ಅದ್ಭುತವಾಗಿ ತೋರಿಸಿದ್ದಾರೆ. ನಿಜಕ್ಕೂ ಇದು ನೋಡಿ ತುಂಬ ಖುಷಿ ಆಯಿತು. ದೇವರಾಜ್ ಅವರು ತುಂಬ ಕಷ್ಟಪಟ್ಟು ಮತ್ತು ಅಷ್ಟೇ ಇಷ್ಟಪಟ್ಟು ಮಾಡ್ಯಾರೆ. ಅವ್ರ ಕಷ್ಟಕ್ಕೆ, ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ನನಗೆ ತುಂಬ ಖುಷಿ ಆಗ್ತದೆ. ಪ್ರೇಕ್ಷಕರು ಅದೇ ಥರ ರೆಸ್ಪಾನ್ಸ್ ಮಾಡ್ತಾರೆ. ಕನ್ನಡ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ನಿಮ್ಮ ಆರೈಕೆ ಆಶೀರ್ವಾದ ಆಮೇಲೆ ಇರಲಿ, ಸದಾ ಈ ಆಯುಧ ಸಿನಿಮಾ ಮೇಲೆ ಇರಲಿ. ತುಂಬ ಖುಷಿ ಆಗ್ತಿದೆ. ಇದಕ್ಕೋಸ್ಕರ ಅಲ್ವಾ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ. ನಾನೇನು ಅನ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬರಲಿ ಅಂತ ನಾನು ಕೇಳ್ಕೊತೀನಿ. ಕನ್ನಡಿಗರಿಗೆ ಬಂದು ದಯವಿಟ್ಟು ಸಿನಿಮಾ ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ಕೊತೀನಿ. ಥ್ಯಾಂಕ್ ಯು. ದೇವರಾಜ್ ಸರ್, 2 ವಿಭಿನ್ನ ಪಾತ್ರದಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ. ಇನ್ನೊಂದು ಪಾತ್ರದ ತಯಾರಿ ಆಗಿತ್ತು ಸರ್? ಇನ್ನೊಂದು ಪಾತ್ರ ಅದು ತುಂಬಾ ಸ್ವಲ್ಪ ಕಷ್ಟನೇ ಇತ್ತು. ಯಾಕಂದ್ರೆ ನಾರ್ಮಲ್ ಆಗಿ ನಾವು ಏನೇ ವ್ಯಾಯಾಮ ಮಾಡಿದ್ರೆ ಪೈನ್ ಬರುತ್ತೆ. ಇದೇನಂದ್ರೆ ಸ್ವಲ್ಪ ಇದರಲ್ಲಿ ನಮ್ಮ ಪ್ರೀತಿ ರಾಮಲ್ಲಿ ದರ್ಶನ್ ಸರ್ ಆಕ್ಟ್ ಮಾಡಿದ್ರು, ಕಣ್ಣೆಲ್ಲ ಹಿಂಗೆಲ್ಲ ಮಾಡ್ಕೊಂಡು. ಅದರಲ್ಲೂ ತುಂಬಾ ಟಫ್ ಜಾಬ್ ಅದು. ಇದರಲ್ಲೂ ನನಗೆ ಒಂದು ಆ ಕ್ಯಾರೆಕ್ಟರ್ ಎಲ್ಲೂ ನಾನು ಬಿಟ್ಕೊಟ್ಟಿಲ್ಲ. ಒಂದು ಕತ್ತಿಂಗ್ ಇಟ್ಕೊಂಡು ಆ್ಯಕ್ಟ್ ಮಾಡೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ಅರ್ಧ ಎಲ್ಲರ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಆಗೋವರೆಗೂ ನಾನು ಹಿಂಗೆ ಇರಬೇಕು. ಸೊ ನರ್ವ್ಸ್ ಎಲ್ಲ ಹಿಂಗೆ ಇರುತ್ತೆ. ಸ್ವಲ್ಪ ಡ್ಯಾಮೇಜ್ ಅಂದರೆ ಸ್ವಲ್ಪ ಅದೇನಂತಾರೆ ಪಾರ್ಶ್ವವಾಯು ಅಂತ ಏನು ಹೇಳ್ತಾರಲ್ಲ, ಆ ಥರದ್ದು ಒಂದು ಕ್ಯಾರೆಕ್ಟರು. ಅದು ಹಿಂಗೆ ಇದ್ದಾಗ ಸ್ವಲ್ಪ ಕತ್ಲವೆಲ್ಲ ಬರ್ತಾಯಿತ್ತು. ಪರವಾಗಿಲ್ಲ, ಸಿನಿಮಾ ಚೆನ್ನಾಗಾಗಬೇಕಲ್ಲ. ನನ್ನ ಕ್ಯಾರೆಕ್ಟ್ರು ಅದನ್ನ ನೋಡಿ ನಾನು ತುಂಬ ಆ ಕ್ಯಾರೆಕ್ಟರ್ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ದರ್ಶನ್ ಅಂತ ಹೇಳ್ತಿದ್ರು. ಅಯ್ಯೋ, ಬಾಸ್ ಬಗ್ಗೆ ಅಷ್ಟು ಆ ಮೇರು ನಟನ ಬಗ್ಗೆ ನನಗೆ ಅನ್ಸೋದೆ ತುಂಬ ಖುಷಿ ಆಗ್ತಿದೆ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ತುಂಬ ಖುಷಿಯಾದಂಥ ದಿನ ಅಂತಲೇ ಹೇಳ್ಬೋದು, ಮರೆಯಲಾದಂಥ ದಿನ. ಯಾಕಂತಂದರೆ ದೇವರಾಜ್ ಸರ್ ನಾವು ಸತತವಾಗಿ 4 ಸಿನಿಮಾಗಳನ್ನು ಮಾಡಿದ್ವಿ. ಇದು 5ನೇ ಸಿನಿಮಾ. 4 ಸಿನಿಮಾಗಳಲ್ಲಿ ನಾವು ಸೋಲನ್ನು ಕಂಡಿದ್ವಿ. ಬಟ್ ಇವತ್ತು ಹೌಸ್ಫುಲ್ ಬೋರ್ಡ್ ನೋಡಿಕೊಂಡು ನಮಗೆ ಏನೊಂದು ಆನಂದ ಬಾಷ್ಪ ಬರ್ತಾ ಇದೆ. ಅಷ್ಟು ಖುಷಿ ಆಗ್ತಾ ಇದೆ. ರಿಯಲಿ ಒಂದು ಹೌಸ್ಫುಲ್ ಬೋರ್ಡ್ನ ನೋಡ್ಬೇಕು ಅನ್ನೋದು ಪ್ರತಿಯೊಬ್ಬ ಟೆಕ್ನಿಷಿಯನ್ದು, ಪ್ರತಿಯೊಬ್ಬ ಆರ್ಟಿಸ್ಟ್ದು ಒಂದು ಕನಸಾಗಿರುತ್ತೆ. ಇವತ್ತು ಆ ಕನಸು ನನಸಾಗಿದೆ ನಮಗೆ. ಎಲ್ರಿಗೂ ನಮಸ್ತೆ. ನೀವೇ ನೋಡ್ದಂಗೆ ನಾನು ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಕಸ್ತೂರಿ ಅಂತ.
ಮೊದಲನೇದಾಗಿ ನಮ್ಮ ಮೂವಿ ಇವತ್ತು ರಿಲೀಸ್ ಆಗಿದೆ, ಹೌಸ್ಫುಲ್ ಆಗಿ ಆಗಿದೆ. ತುಂಬ ಖುಷಿ ಆಗ್ತಿದೆ ನನಗಂತೂ. ದೇವರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದು ಆಯುಧ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಒಂದು ಒಳ್ಳೆ ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸು. ಸೊ ದೇವರಾಜ್ ಸರ್ ಅವರು ನಮ್ಮನ್ನೆಲ್ಲ ನಂಬಿಕೆ ಇಟ್ಟು ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಬಟ್ ಇದಕ್ಕೂ ಮುಂಚೆ ಹೇಳ್ಬೇಕಾದ್ರೆ ನಾನು ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಸರ್, ದೇವರಾಜ್ ಅಣ್ಣ, ಶ್ರುತಿ ಅಕ್ಕ, ಸೊ ಆ ಗಾಡೀಲಿ ಕೆಲಸ ಮಾಡಿ ಬಂದಿದ್ದೀನಿ. ನನ್ನ ಫಸ್ಟ್ ಫಿಲಮ್ ಬಂದು ಗೌಡ್ರು. ಸೊ ಅವಾಗಿಂದ ಸಣ್ಣ ಪುಟ್ಟ ಮಾಡ್ಕೊಂಡ್ಬಂದು, ಬಟ್ ಹೇಳ್ಕೊಳ್ಳೋ ರೇಂಜ್ಗೆ ಒಳ್ಳೆ ಪಾತ್ರ ಪಾಪ ದೇವರಾಜ್ ಸರ್ ಕರೆದು ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿ ನೀವು ಸಿನಿಮಾ ನೋಡಿದ್ರಲ್ಲ, ಹೆಂಗೆ ಅನಿಸ್ತು ಸರ್ ಕ್ಯಾರೆಕ್ಟರ್? ಸೊ ಹಿಂಗೆ ನಾನು ಕೇಳೋದಂದ್ರೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ಸೊ ಅದನ್ನು ನೆಕ್ಸ್ಟ್ ಬಿಬಾಸ್ ಅಂತ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಇನ್ನೊಂದು 2-3 ಸಿನಿಮಾಗಳು ಮಾತುಕತೆ ನಡೀತಾ ಇದ್ದಾವೆ. ಸೊ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಕನ್ನಡ ಜನತೆಗೆ ಹೊಸಬ್ರ ಸಿನಿಮಾಗಳು ನೋಡಿ, ಹೊಸಬ್ರ ಸಿನಿಮಾಗಳ ನೋಡಿ ಆರೈಕೆ ಮಾಡಿ ಹೊಸಬ್ರಿಗೆ ಆಶೀರ್ವಾದ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ, ಹೆಚ್ಚು ಸಿನಿಮಾಗಳು ಬರ್ತವೆ, ಹೆಚ್ಚು ಜನಕ್ಕೆ ಕೆಲಸ ಸಿಗುತ್ತೆ, ಹೊಸಬ್ರು ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಹೊರಗಡೆ ಬರ್ತಾರೆ. ಹೊಸಬ್ರು ಸಿನಿಮಾ ಜನ ಥಿಯೇಟರ್ ಬರಲ್ಲ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಕೊಟ್ಟರೆ ಗ್ಯಾರಂಟಿ ಒಳ್ಳೆ ಜನ ಬಂದೇ ಬರ್ತಾರೆ. ಬಟ್ ನಾನು ಹೇಳ್ತಾ ಇರೋದು, ಪಾಪ ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಹೊಸಬ್ರು ಚಾನ್ಸ್ ಕೊಟ್ಟು ಹೊಸಬ್ರು ಆ್ಯಕ್ಟ್ ಮಾಡಿ ಅದನ್ನು ಒಳ್ಳೆ ಇದ್ರಲ್ಲಿ ನಟನೆ ಮಾಡಿರ್ತಾರೆ. ಬಟ್ ಜನ ಬಂದರೆ ತಾನೇ ಗೊತ್ತಾಗೋದು, ಒಳಗಡೆ ಥಿಯೇಟ್ರಿಗೆ ಬಂದರೆ ಅಲ್ವಾ ಗೊತ್ತಾಗೋದು ಹೊಸ ಸಿನಿಮಾ ಮಾಡಿದ್ದಾರೆ, ಕಂಟೆಂಟ್ ಇದೆಯಾ, ಚೆನ್ನಾಗಿಲ್ವಾ ಅಂತ. ಸೊ ದೊಡ್ಡ ಸ್ಟಾರ್ಗಳ ಸಿನಿಮಾ ಆದರೆ ಅವ್ರು ಇದ್ರಲ್ಲಿ ಬರ್ತಾರೆ, ಪಾಪ ಜನ ಬರ್ತಾರೆ. ಹೊಸಬ್ರು ಸಿನಿಮಾಗೂ ಒಂದ್ಸತಿ ದಯವಿಟ್ಟು ಬನ್ನಿ. ನಾನು ಕೈ ಎತ್ತು ಮುಕ್ಕೊಳ್ಳೋದೇನಾದ್ರೆ ಕನ್ನಡ ಎಲ್ಲ ನಮ್ಮ ಕನ್ನಡ ಜನತೆಗೆ ಎಲ್ಲ ಹೊಸಬ್ರಿಗೂ ಬನ್ನಿ, ಹೊಸ ಥಿಯೇಟ್ರ್ ಹೊಸ ಸಿನಿಮಾಗಳಿಗೆ ಬನ್ನಿ. ಅಟ್ಲೀಸ್ಟ್ ನೀವು ಒಂದು ಸತಿ ನೋಡಿ, ₹100 ದೊಡ್ಡ ವಿಷಯ ಅಲ್ಲ ಸರ್. ₹100 ಒಂದು ಸತಿ, ಅದೇ ₹100 ಒಂದು ಹೊಸ ಸಿನಿಮಾಗೆ ಬಂದು ಒಬ್ಬರು ಒಂದು ಟಿಕೆಟ್ ಕೊಟ್ಟು ₹100 ತೊಗೊಂಡ್ರೆ ಒಂದು ಶೋ ಹೌಸ್ಫುಲ್ ಆದರೆ ಅಟ್ಲೀಸ್ಟ್ ಆ ಬಂಡವಾಳ ಹಾಕಿರೋ ಪ್ರೊಡ್ಯೂಸರ್ ಹತ್ರ ಅನ್ನದಾತ್ರ ಅಂತ ಕರಿತೀವಲ್ಲ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಸೊ ನೀವು ಬಂದು ನೋಡಿದೆ ಚೆನ್ನಾಗಿದ್ದಾರೆ ಅಂತ ತಪ್ಪು. ಸೊ ನಾನು ಕೈ ಮುಗಿದು ಕೇಳ್ಕೊಳ್ಳೋದಂದ್ರೆ ಎಲ್ಲ ಜನತೆಗೂ ದಯವಿಟ್ಟು ಹೊಸ ಸಿನಿಮಾಗಳಿಗೆ ಥಿಯೇಟ್ರಿಗೆ ಬಂದು ನೋಡಿ, ಒಂದ್ಸಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ನೆಕ್ಸ್ಟ್ ಯಾವ್ದೆಲ್ಲ ಮಾಡ್ತಿದ್ದೀರಾ ಸರ್ ನೆಕ್ಸ್ಟ್ ಈಗ ಬಿಬಾಸ್ ರಿಲೀಸ್ ರೆಡಿ ಇದೆ ಸರ್. ಸೊ ಇನ್ನೊಂದು 2-3 ಮಾತುಕತೆ ನಡೀತಾ ಇದೆ. ನಮ್ಮ ಪ್ರದೀಪ್ ಸರ್ದು ಒಂದು ಮಾತುಕತೆ ನಡೀತಾ ಇದೆ, ಆಲ್ವೀಸ್ ಸರ್ದು ಒಂದು ಹೇಳಿದ್ದಾರೆ. ಸೊ ಇನ್ನೊಂದು 2-3 ಸಿನಿಮಾ ಮಾತುಕತೆ ನಡೀತಾ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.